ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬೆಲ್ಲ ಯೂಸ್ ಮಾಡಿಕೊಂಡು. ಇಲ್ಲಿ ನಾವು 250 ಗ್ರಾಮಷ್ಟು MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ನಾದ್ಕೋಬೇಕಾಗತ್ತೆ. ಒಂದು 5 ನಿಮಿಷ ನಾದ್ಕೊಂಡು ಪಕ್ಕಕ್ಕಿಡೋಣ. ಆಗಿದೆ. ಇವಾಗ ಸಿರಪ್ ಮಾಡ್ಕೊಳ್ಳೋಣ, ಬೆಲ್ಲದ ಸಿರಪ್ಪು. ಇದರಲ್ಲಿ ನಾನು 1 ಕಪ್ ನೀರು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3/4 ಭಾಗದಷ್ಟು ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಸಿರಪ್ ಎಷ್ಟು ಬೇಕೋ ಆ ಅಳತೆಯಲ್ಲಿ ತೊಗೋಬೋದು. ನಾನಿಲ್ಲಿ ಸಿರಪ್ ಜಾಸ್ತಿ ಮಾಡ್ತಿಲ್ಲ, ಸೊ ಹಂಗಾಗಿ ನಾನು 1 ಲೋಟ ನೀರಿಗೆ 3/4 ಭಾಗದಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ. ನೋಡಿ, ಕರಗಕ್ಕೆ ಬಿಡಬೇಕು. ಹೀಗೆ ಅದಕ್ಕೆ ಸ್ವಲ್ಪ 2 ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ. ಇದೇನು ಪಾಕ ಬರಬೇಕು ಅಂತ ಏನಿಲ್ಲ, ಕರಗಿದ್ರೆ ಸಾಕು. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಮತ್ತು ಇಲ್ಲಿ ಇಟ್ಟಿರೋ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ನಾವು ಒಂದು 10 ಉಂಡೆ ಆಗ್ಬೋದು ಅಷ್ಟೇ, ಜಾಸ್ತಿ ಮಾಡಿಲ್ಲ. ಚಿಕ್ಕದಾಗಿ ಚೆನ್ನಾಗಿ ನಾದ್ಕೊಂಡು ಒಂದು 10 ಉಂಡೆ ಆಗೋ ಥರ ಉಂಡೆ ಮಾಡ್ಕೊಳ್ಳೋಣ. ಇಲ್ಲಿ ಮಕ್ಕಳಿಗೆ ಬೆಲ್ಲದ ಸಿರಪ್ ಕೊಡೋದ್ರಿಂದ ಏನಾಗಲ್ಲ, ಶುಗರ್ಗಿಂತ ಬೆಲ್ಲ ಬೆಟರ್ ಅನಿಸುತ್ತೆ. ಸೊ ಹಂಗಾಗಿ ನಾನು ಗುಲಾಬ್ ಜಾಮೂನ್ನ ಬೆಲ್ಲದಿಂದ ಮಾಡ್ತಿರೋದು. ನೋಡಿ, ಒಂದು 10 ಉಂಡೆ ಆದರೆ ಸಾಕು. ಚಿಕ್ಕದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ಆಗಿದೆ. ಇವಾಗ ತುಂಬ ನಾದಬೇಕು ಅಂತ ಏನಿಲ್ಲ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಆ ಉಂಡೆ ಮುಳುಗೋಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಕಾಯ್ತಾ ಇದೆ. ಈಗ ಒಂದೊಂದೇ ಉಂಡೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕಾಗುತ್ತೆ, ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಂಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಮಾಡಬೇಕಾಗುತ್ತೆ ಇದನ್ನು. ನೋಡಿ, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ನೋಡಿ, ಬಂದಿದೆ. ಸಣ್ಣವರಿಲ್ಲಿ ಮಾಡಬೇಕಾಗತ್ತೆ. ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ಕೊಳ್ಳೋಣ. ಆಗಿದೆ. ಇದು ಮಕ್ಕಳಿಗೆ ಕೊಡ್ಬೋದು. ಸಕ್ಕರೆ ಯೂಸ್ ಮಾಡೋದಕ್ಕೆ, ಮಕ್ಳಿಗೆ ಕೊಡೋದಕ್ಕೆ ಬೇಡ ಅಂದರೆ ಬೆಲ್ಲ ಯೂಸ್ ಮಾಡಿರೋದಲ್ವ, ಸೊ ಆರಾಮಾಗಿ ಕೊಡ್ಬೋದು, ಮಕ್ಕಳು ತಿಂತಾರೆ. ರುಚಿನೂ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ, ಮಕ್ಳಿಗೆ ಕೊಡ್ಬೋದು. ನೋಡಿ, ಚೆನ್ನಾಗಿದೆ. ಈಗ ಇದನ್ನು ಬೆಲ್ಲದ ಸಿರಪ್ ಇದೆಯಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಬಿಸಿ ಇದ್ದಾಗಲೇ ಹಾಕಬೇಕು. ನೋಡಿ, ಎಲ್ಲನೂ ಹಾಕ್ತಿದ್ದೀನಿ. ಇದನ್ನು ಓವರ್ ನೈಟ್ ಸೋಕ್ ಮಾಡಿ ಬೆಳಿಗ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.